ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಅತಿ ದುಬಾರಿ ಬೆಲೆಯ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಕಾಸ್ಟ್ಲಿಯೆಸ್ಟ್ ವಾಷಿಂಗ್ ಮಿಷಿನ್ ಅಂದರೆ ಇದೇನೆ. ಸೊ ಅಂದರೆ ನೀವೆಲ್ಲ 50,000, 60,000, 70,000 ಕೂಡ ನೋಡಿರ್ತೀರ ಅಥವಾ ಬಳಸಿರ್ತೀರ. ಆದರೆ ಈ ಒಂದು ವಾಷಿಂಗ್ ಮಿಷಿನ್ ಏನಿದೆ, ಸೊ ಹೆಚ್ಚು ಕಮ್ಮಿ ಅದರ ಬೆಲೆ ನಾನು ಲಾಸ್ಟಲ್ಲೇ ತಿಳಿಸ್ಕೊಡ್ತೀನಿ. ದುಬಾರಿ ಬೆಲೆ ಅಂದ ತಕ್ಷಣ ಬೆಲೆ ಮಾತ್ರ ಕೊಡೋದಿಲ್ಲ, ಅದಕ್ಕೆ ತಕ್ಕಂತೆ ಫೀಚರ್ಸ್ ಆಗಿರ್ಬೋದು, ಕ್ವಾಲಿಟಿ, ಟೆಕ್ನಾಲಜಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸತೀಶ್ ಇದ್ದಾರೆ. ಆಯ್ತು ಸತೀಶ್. ಸೊ ಡೆಮೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಅಪ್ಲೈನ್ಸ್ಗಳ ಬಗ್ಗೆ ಎಲ್ಲಾದ್ರದ್ದು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬನ್ನಿ ಡೆಮೋನ ಶುರು ಮಾಡೋಣ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು LG ವಾಶ್ ಟವರ್ ಬಗ್ಗೆ ಡೆಮೋ ವಿಡಿಯೋನ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಬಂದು ಏನಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ಸು ಮತ್ತು ವಾಷರ್ ಡ್ರೈಯರ್ಸು, ಸೊ ಇದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ವಿ. ಸೊ ವಾಶ್ ಟವರ್ ಅಂತ ಹೇಳಿದ್ರೆ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟು. ಸೊ ಹೊಸದಾಗಿ ಇಂಡಿಯಾಗೆ ಲಾಂಚ್ ಆಗಿರೋದು. ಇದರಲ್ಲಿ ಏನೆಲ್ಲ ಫೀಚರ್ಸು, ಸ್ಪೆಸಿಫಿಕೇಷನು ಮತ್ತು ಇದರ ಕೆಪಾಸಿಟಿ ಏನಿರುತ್ತೆ, ಮತ್ತು ಇದ್ರದ್ದು ಲೈಕ್ ಬೆನಿಫಿಟ್ಸ್ ಏನಿರುತ್ತೆ, ಯೂಸೇಜ್ ಪ್ಯಾಟ್ರನ್ನು, ಇದ್ರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಈ ಮಷಿನ್ ಬಂದು ಏನಂತ ಹೇಳಿದ್ರೆ ನಮಗೆ 13 kg ವಾಷರ್ ಇರುತ್ತೆ, ವಿತ್ 10 kg ಬಂದೇನಂದರೆ ಕಂಪ್ಲೀಟ್ಲಿ ಡ್ರೈಯರ್ ಇರುತ್ತೆ. ಸೊ ಮಾಡೆಲ್ ನಂಬರ್ ಬಂದು FWT 1310BG ಅಂತೇಳಿ. ಸೊ 2024 ಮಾಡಲ್ ಇರುತ್ತೆ ಇದು. ಇದರಲ್ಲಿ ಬಂದು ಏನಂತ ಹೇಳಿದ್ರೆ ನಮಗೆ ಸೊ ಮೈನ್ಲಿ ಔಟ್ಲುಕ್ ವೈಸ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಸೊ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವಾಷಿಂಗ್ ಮಿಷಿನ್ಸ್ ಅಂತೆಲ್ಲ ಬಂದಾಗ ನಾವೇನು ಮಾಡ್ತೀವಿ, ಸೊ ಮ್ಯಾಕ್ಸಿಮಮ್ ಟೈಮ್ ಬಂದು ವಾಶ್ರೂಮ್ಸಲ್ಲಿ ಇಡ್ತೀವಿ ಅಥವಾ ಬಾಲ್ಕನಿಗಳಲ್ಲಿ ನಾವು ಪ್ಲೇಸ್ ಮಾಡ್ತೀವಿ, ಅಥವಾ ಈಗ ನಾನು ಹಾಲಲ್ಲೇ ಇಡಬೇಕು ಅಂತ ಹೇಳಿದ್ರು ಏನು ಮಾಡ್ತೀವಿ, ಸೊ ಅಲ್ಲಿ ನಮಗೆ ಯಾವುದು ಸೂಟಬಲ್ ಇರುತ್ತೆ ಆ ಥರದೊಂದು ಕವರ್ ಹಾಕಿ ನಾವು ಅದನ್ನು ಇಡ್ತೀವಿ. ಸೊ ಮೈನ್ ಏನಂತ ಹೇಳಿದ್ರೆ ನಮ್ಗೆ ಆಕ್ವರ್ಡ್ ಕಾಣಿಸ್ಬಾರ್ದು ಅನ್ನೋದೊಂದು ರೀಸನ್ ಇರುತ್ತೆ. ಸೊ ಇವಾಗೆಲ್ಲ ಬಂದೇನಂತ ಹೇಳಿದ್ರೆ ಮಾಡ್ರನ್ ಇಂಟೀರಿಯರ್ಸ್ಗೆಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಸೊ ಇದು ಬಂದೇನಂತ ಹೇಳಿದ್ರೆ ಲುಕ್ ವೈಸ್ ಅಂತ ಬಂದಾಗ ತುಂಬ ಪ್ರೀಮಿಯಂ ವಿತ್ ಏನಂತ ಹೇಳಿದ್ರೆ ಕಲರ್ ಆಪ್ಷನ್ಸಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ವಾಷಿಂಗ್ ಮಿಷಿನಲ್ಲಿ ಬಂದೇನಂತ ಹೇಳಿದ್ರೆ ಸೊ ನಮಗೆ 13 kgದು ವಾಷರ್ ಕೊಟ್ಟಿರ್ತಾನೆ. ಸೊ ಈಗ ಲಾಸ್ಟ್ ವೀಡಿಯೋಗಳೆಲ್ಲ ನಾವು ಏನು ಮಾಡಿದ್ದೀವಿ, 11 kg ಮತ್ತು 13 kg ವಾಷಿಂಗ್ ಮಿಷಿನಲ್ಲಿ ಏನು ಯೂಸ್ ಮಾಡ್ತಾ ಇರ್ತಾನೆ, ಸೇಮ್ ಲೇಟೆಸ್ಟ್ ಟೆಕ್ನಾಲಜಿನೇ ಇದರಲ್ಲೂ ಇರುತ್ತೆ. ಸೊ AI ಡೈರೆಕ್ಟ್ ಡ್ರೈವ್ ಮೋಟರ್ ಯೂಸ್ ಮಾಡ್ತಾರೆ, ಪ್ಲಸ್ 6 ಮೋಷನ್ ಡೈರೆಕ್ಟ್ ಡ್ರೈವ್ ಇದರಲ್ಲೂ ಕೂಡ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ಇದು ಕೂಡ ನಮಗೆ ವೈಫೈ ಎನೇಬಲ್ ಮಷಿನ್ ಇರುತ್ತೆ. ಸೊ ಇದರಲ್ಲಿ ಬಂದೇನಂತ ಹೇಳಿದ್ರೆ ನಮಗೆ 10 kgದು ಬಂದು ಡ್ರೈಯರ್ ಇರುತ್ತೆ, ಇದು ಬಿಗರ್ ಕೆಪಾಸಿಟಿ ಡ್ರೈಯರ್. ಸೊ ಇದುವರೆಗೆ ನಾವು ನೋಡ್ತಾ ಇದ್ದೀವಿ ಏನಂದರೆ ಲೈಕ್ 5 kg ಅಥವಾ 7 kg, ಸೊ ಈ ಥರದ ಡ್ರೈಯರ್ಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಇದು ಬಂದು 10 kgದು ನಮಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಡ್ರೈಯರ್ ಕೂಡ ಕೊಟ್ಟಿರ್ತಾನೆ. ಸೊ ಇದರದ್ದೇನು ನಮಗೆ ಸ್ಪೆಷಲ್ ಅಂತ ಹೇಳಿದ್ರೆ ಹೀಟ್ ಪಂಪ್ ಡ್ರೈಯರ್ ಅಂತ ಹೇಳಿ ಕೊಡ್ತಾನೆ. ಇಷ್ಟು ದಿವಸ ನಾವೇನು ನೋಡ್ತಾ ಇದ್ವಿ, ಕಂಡೆನ್ಸರ್ ಡ್ರೈಯರ್ ಅಥವಾ ಲೈಕ್ ವ್ಯಾಕ್ಯೂಮ್ ಡ್ರೈಯರ್ ಈ ಥರದನ್ನ ನಾವು ಯೂಸ್ ಮಾಡೋದನ್ನು ನೋಡ್ತಾ ಇದ್ವಿ. ಸೊ ಇದು ಹೀಟ್ ಪಂಪ್ ಡ್ರೈಯರ್ ಅಂತೇಳಿ ಬರುತ್ತೆ. ಸೊ ಮೇಂಟೆನೆನ್ಸ್ ಫ್ರೆಂಡ್ಲಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಡ್ರೈಯರ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅದೆಲ್ಲ ಡ್ರೈಯರ್ ಬಂದುಬಿಟ್ಟು ನಮಗೆ ಸೊ ಒಂದು ಅದನ್ನು ಯೂಸ್ ಮಾಡೋ ಜಾಗದಲ್ಲಿ ಪ್ರಾಪರ್ ವೆಂಟಿಲೇಷನ್ಸ್ ಇರಬೇಕು. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕೆಲವೊಂದು ವ್ಯಾಕ್ಯೂಮ್ ಡ್ರೈಯರ್ಗೆಲ್ಲ ಬಂದ್ಬಿಟ್ಟು ಏನಂದರೆ ಡಕ್ಟ್ ಅವಶ್ಯಕತೆ ಕೂಡ ಇರುತ್ತೆ ಅಂತ ಹೇಳಿದ್ರೆ ಅದರದ್ದು ವೆಂಟಿಲೇಷನ್ ಪೈಪ್ ಏನು ಬರುತ್ತೋ ಅದನ್ನು ನಾವು ಹೊರಗಡೆ ಹಾಕಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಕಂಡೆನ್ಸರ್ ಡ್ರೈಯರ್ ಎಲ್ಲ ನಾನು ಯೂಸ್ ಮಾಡ್ತೀನಿ ಅಂತ ಬಂದಾಗ ಏನಂದರೆ ಸೊ ಎವ್ರಿ ಮ್ಯಾಕ್ಸಿಮಮ್ 2 to 3 ವಾಶಿಗೆ ಒನ್ಸ್ ನಾವೇನಂತ ಹೇಳಿದ್ರೆ ಅದರದ್ದು ಕಂಡೆನ್ಸರ್ ಎಲ್ಲ ರಿಮೂವ್ ಮಾಡಿ ಮ್ಯಾನ್ಯುಯಲ್ ಆಗಿ ನಾವು ಕ್ಲೀನ್ ಮಾಡಬೇಕಾಗಿ ಬರುತ್ತೆ. ಸೊ ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಸೊ ಯಾವುದೇ ಥರ ಮೇಂಟೆನೆನ್ಸ್ ಇರಲ್ಲ. ಸೊ ಅದ್ರ ಜೊತೆಗೆ ಮೇಯ್ನ್ ಕಸ್ಟಮರ್ಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಸೊ ವಾಷರು ಮತ್ತು ಡ್ರೈಯರ್ ಎರಡೂ ಕೂಡ ಏನಂತ ಹೇಳಿದ್ರೆ ಒಂದೇ ಯೂನಿಟಲ್ಲಿ ಬರುತ್ತೆ. ನಮ್ಗೆ ಈ ಮಷಿನ್ ಬಂದುಬಿಟ್ಟು ಸಪ್ರೇಟಾಗಿ ನಾನು ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ವಾಷರ್ ಎಷ್ಟು ಪ್ಲೇಸ್ ಹಿಡಿಯುತ್ತೋ ಡ್ರೈಯರ್ ಕೂಡ ಅಷ್ಟೇ ಸ್ಪೇಸ್ನ ನಮಗೆ ತೊಗೊಳುತ್ತೆ. ಸೊ ಬಟ್ ಈ ಮಿಷಿನ್ ಬಂದು ಏನಂತ ಹೇಳಿದ್ರೆ ಸಿಂಗಲ್ ಯೂನಿಟ್ ಇರೋದ್ರಿಂದ ಸ್ಪೇಸ್ ಕನ್ಸಂಪ್ಷನ್ ಸೊ ಆಲ್ಮೋಸ್ಟ್ 50% ನಮಗೆ ರಿಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಬಂದು ಏನಂತ ಹೇಳಿದ್ರೆ ಯೂಸೇಜ್ ಕೂಡ ಏನಂತ ಹೇಳಿದ್ರೆ ಕನ್ವೀನಿಯೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಂತ ಹೇಳಿದ್ರೆ ಸೊ ವಾಷರ್ ಮೇಲೆ ನಾನು ಡ್ರೈಯರ್ನ ಸ್ಟ್ಯಾಕ್ ಮಾಡಿದೆ ಅಂತ ಹೇಳಿದ್ರೆ ಹೈಟ್ ಜಾಸ್ತಿ ಆಗುತ್ತೆ. ಪ್ಯಾನಲ್ ಬಂದು ಏನಂದರೆ ಟಾಪಲ್ಲಿ ಬಂತು ಅಂತ ಹೇಳಿದ್ರೆ ಕೆಲವರಿಗೆ ಸೊ ಹೈಟ್ ತುಂಬ ಹೈಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಯೂಸ್ ಮಾಡೋದು ಸ್ವಲ್ಪ ಟಫ್ ಅನ್ನಿಸ್ಬೋದು. ಸೊ ಬಟ್ ಈ ಒಂದು ಮಷೀನಲ್ಲಿ ಏನಂತ ಹೇಳಿದ್ರೆ ಸೊ ಪ್ಯಾನಲ್ ಬಂದು ಏನಂತ ಹೇಳಿದ್ರೆ ಮಿಡಲಲ್ಲಿ ಬರುತ್ತೆ. ಸೊ ಇದು ಬಂದು ಏನಂದರೆ ವಾಷರ್ ಪ್ಯಾನಲ್ ಇರುತ್ತೆ. ಸೊ ಮೇಲ್ಗಡೆ ಬಂದು ಅದ್ರ ಜೊತೆಲಿ ಏನಂದರೆ ಡ್ರೈಯರ್ ಪ್ಯಾನಲು ಕೂಡ ಸೊ ಎರಡು ಒಂದೇ ಕಡೆ ಕೊಟ್ಟಿರ್ತಾನೆ. ಇದು ಕಂಪ್ಲೀಟ್ಲಿ ಬಂದು ಏನಂತ ಹೇಳಿದ್ರೆ ಫೆದರ್ ಟಚ್ ಪ್ಯಾನಲ್ ಇರುತ್ತೆ. ಸೊ ಈಸಿ ಆಪ್ರೇಟಿಂಗ್ ಸಿಸ್ಟಮ್ ಕೊಟ್ಟಿರ್ತಾನೆ. ಸೊ ಇದು ಬಂದು ಏನಂತ ಹೇಳಿದ್ರೆ ನಮಗೆ ಸೊ 10 kg ಡ್ರೈಯರ್ ಕೂಡ ಜೊತೆಲೇ ಕೊಟ್ಟಿರ್ತಾನೆ. ಪ್ಲಸ್ ವಾಷರು ಮತ್ತು ಡ್ರೈಯರ್ ಸೊ ಎರಡೂ ಟಬ್ಬಲ್ಲಿ ಬಂದು ಏನಂತ ಹೇಳಿದ್ರೆ ಸೊ ಲೈಟ್ ಕೂಡ ಕೊಟ್ಟಿರ್ತಾನೆ ಈ ಮಾಡೆಲಲ್ಲಿ ನಿಮಗೆ. ಸೊ ಅದೇ ಥರ ಇವಾಗ ನಾನು ಯೂಸೇಜ್ ಪ್ಯಾಟ್ರನ್ ವೈಸ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಸೊ ಇದು ಇವಾಗ ಲೈವ್ ಡೆಮೋದಲ್ಲಿದೆ. ಸೊ ಇವಾಗ ನಾರ್ಮಲ್ ಆಗಿ ನಾನು ಯೂಸ್ ಮಾಡ್ತೀನಿ ಮನೆಗೆ ತೊಗೊಂಡೋಗಿ ಅಂತ ಹೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ಒನ್ಸ್ ನಾನು ವಾಷರ್ ಪ್ಯಾನಲ್ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸೊ ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಸೊ ಎಲ್ಲ ನಮಗೆ ಇಲ್ಲಿ ಇಂಡಿಕೇಟ್ಸ್ ಆಗುತ್ತೆ. ಲೈಕ್ ಏನಂದರೆ ವಾಷಿಂಗ್ ಪ್ರೋಗ್ರಾಮ್ಸ್ ಏನಿರುತ್ತೆ ಸೊ ಪ್ಲಸ್ ಕಸ್ಟಮೈಸೇಷನ್ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ. ಸೊ ಅದೇ ಥರ ನಮಗೆ ಡ್ರೈಯರ್ ಪ್ಯಾನಲು ಕೂಡ ಸೊ ಒನ್ಸ್ ನಾನು ಡ್ರೈಯರ್ ಬಟನ್ ಸೊ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಪವರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಇದೆಲ್ಲ ಬಂದುಬಿಟ್ಟು ನಮಗೆ ಏನೇನು ಆಪ್ಷನ್ಸ್ಗಳಿರುತ್ತೆ ಎಲ್ಲ ನಮ್ಗೆ ಇಲ್ಲೇ ಇಂಡಿಕೇಟ್ ಆಗುತ್ತೆ. ಮತ್ತು ಈ ಮಷಿನ್ ಬಂದು ಏನಂತ ಹೇಳಿದ್ರೆ ಸೊ ಲೈಕ್ ಟೆಕ್ನಾಲಜಿ ವೈಸ್
ನಮಗೇನಿದೆ ಪ್ರೆಸೆಂಟ್ ಇರೋದ್ರಲ್ಲಿ ಬಂದು ಸೊ ಕಂಪ್ಲೀಟ್ಲಿ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿದೆ. ಬಟ್ ಯೂಸೇಜ್ ಅಂತ ಬಂದಾಗ ಏನಂತ ಹೇಳಿದ್ರೆ ಸೊ ತುಂಬ ಈಸಿಯಾಗಿ ನಾವು ಆಪ್ರೇಟ್ ಮಾಡ್ಬೋದಿರುತ್ತೆ. ಸೊ ರೀಸನ್ ಏನಂತ ಹೇಳಿದ್ರೆ ಈಗ ನಾವಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಮೇಲ್ಗಡೆ ಏನಿದ್ದಾವೆ ಸೊ ಡ್ರೈಯರ್ ಅನ್ನೋ ಪ್ಯಾನಲಲ್ಲಿ ನಮ್ಗೆ ಏನೆಲ್ಲ ಪ್ರೋಗ್ರಾಮ್ಸ್ ಇದ್ದಾವೆ, ಕಾಟನ್ನು, ಮಿಕ್ಸ್ಡ್ ಫ್ಯಾಬ್ರಿಕ್ಕು, ಡುವೆಟ್ಟು, ಕ್ವಿಕ್ ಡ್ರೈ, ಸೊ ಇದೆಲ್ಲ ಆಪ್ಷನ್ನು ಬಂದ್ಬಿಟ್ಟು ಏನಂತ ಹೇಳಿದ್ರೆ ಕೆಳಗಡೆ ಕೂಡ ಕೊಟ್ಟಿರ್ತಾನೆ. ಕಾಟನ್ನು, ಮಿಕ್ಸ್ಡ್ ಫ್ಯಾಬ್ರಿಕ್ಕು, ಡುವೆಟ್ಟು, ಕ್ವಿಕ್ ವಾಶ್, ಸೊ ಎಲ್ಲ ಸೈಕಲ್ಸು ಕಾಮನ್ ಆಗಿ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಒಂದೇ ಥರ ಸೈಕಲ್ಸ್ಗಳು ಕೊಟ್ಟಿರ್ತಾನೆ. ಸೊ ರೀಸನ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಇವಾಗ ಕಾಟನ್ ಅಲ್ಲಿ ವಾಶ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸೊ ಮತ್ತೆ ನಾನು ಮೇಲ್ಗಡೆ ಹಾಕ್ಬಿಟ್ಟು ಡ್ರೈಗೆ ಒಂದು ಟೈಮ್ ಸೆಲೆಕ್ಟ್ ಮಾಡ್ಕೊಬೇಕು ಅಥವಾ ಬೇರೆ ಏನಾದರೂ ಟೆಂಪ್ರೇಚರ್ ನಾನು ಸೆಲೆಕ್ಟ್ ಮಾಡ್ಕೊಬೇಕು ನೆಸೆಸಿಟಿ ಇರೋದಿಲ್ಲ. ಸೊ ಜಸ್ಟ್ ಇವಾಗ ನಾನು ಕಾಟನ್ ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ, ಸೇಮ್ ಕಾಟನ್ ಬಟ್ಟೆಗಳನ್ನ ನಾನು ಮೇಲ್ಗಡೆ ಶಿಫ್ಟ್ ಮಾಡಿದ್ದೀನಿ. ಜಸ್ಟ್ ಏನಿಲ್ಲ ಕಾಟನ್ ಪ್ರೋಗ್ರಾಮ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸೊ ಬಂದು ಎರಡೂ ಏನಂದರೆ ಇದರಲ್ಲಿ ಎಷ್ಟು ವಾಶ್ ಆಗಿರುತ್ತೆ, ಡ್ರೈ ಆಗಿರುತ್ತೆ ಅನ್ನೋದನ್ನು ಸೆನ್ಸ್ ಮಾಡಿಕೊಂಡು ಆಟೋಮೆಟಿಕಲಿ ಸೊ ಡ್ರೈಯಿಂಗ್ ಕಂಪ್ಲೀಟ್ ಆಗೋದ್ರಿಂದ ಏನಂತ ಹೇಳಿದ್ರೆ ಒಂದು ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಮತ್ತೇನಂತ ಹೇಳಿದ್ರೆ ಯೂಸ್ ಮಾಡೋದಕ್ಕೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಕೂಡ ಇರೋದಿಲ್ಲ ಇದರಲ್ಲಿ. ಸೊ ಅದೇ ಥರ ನಮಗೆ ಲೈಕ್ ಇನ್ನೊಂದು ಏನಂತ ಹೇಳಿದ್ರೆ ಪ್ರಿಪೇರ್ ಟು ಡ್ರೈ ಅನ್ನೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ಮಿಕ್ಸ್ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಮಿಕ್ಸ್ ಫ್ಯಾಬ್ರಿಕ್ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಪ್ರಿಪೇರ್ ಟು ಡ್ರೈನ ನಾನು ಆಕ್ಟಿವೇಟ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ಬಟ್ಟೆಗಳನ್ನ ಲಾಸ್ಟಲ್ಲಿ ಅಂದರೆ ಇವಾಗ ಒಂದು ವಾಷಿಂಗ್ ಸೈಕಲ್ ಅಂತ ಬಂದರೆ ಫಸ್ಟು ಬಟ್ಟೆಗಳನ್ನ ಸೋಪ್ ಮಾಡುತ್ತೆ, ವಾಶ್ ಮಾಡುತ್ತೆ, ಸೊ ರಿನ್ಸ್ ಆಗುತ್ತೆ, ಅದಾದಮೇಲೆ ಸ್ಪಿನ್ ಆಗುತ್ತೆ. ಸೊ ಯಾವಾಗ ಸ್ಪಿನ್ನಿಂಗ್ ಸೈಕಲ್ಗೆ ಮಷಿನ್ ಬರುತ್ತೋ ಸೊ ಸ್ಪಿನ್ನಿಂಗ್ ಸೈಕಲ್ಗೆ ಎಂಟರ್ ಆಗುತ್ತಲ್ಲ ಸೊ ಅಟ್ ದ ಸೇಮ್ ಟೈಮ್ ಸೊ ಡ್ರೈಯರ್ ಏನಾಗುತ್ತೆ ಸೊ ಪ್ರಿಪೇರ್ ಆಗುತ್ತೆ. ಮೀನ್ಸ್ ಏನಂತ ಹೇಳಿದ್ರೆ ಆ ಡ್ರೈಯರ್ ಬಂದ್ಬಿಟ್ಟು ಹೀಟ್ ಆಗುತ್ತೆ. ಸೊ ಪ್ರೀ ಹೀಟಿಂಗ್ ಸಿಸ್ಟಮ್ ಥರ ಬರುತ್ತೆ ನಮ್ಗೆ ಇದರಲ್ಲಿ. ಸೊ ಜಸ್ಟ್ ನಾನು ಬಟ್ಟೆಗಳನ್ನ ಮೇಲ್ಗಡೆ ಹಾಕ್ತೀನಿ ಅಂತ ಹೇಳಿದ್ರೆ ಸೊ ನಾನು ಬಟ್ಟೆಗಳನ್ನೆಲ್ಲ ಹಾಕಾದ್ಮೇಲೆ ಡ್ರೈಯರ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೀ ಹೀಟ್ ಆಗಬೇಕು. ಪ್ರೀ ಹೀಟ್ ಆದಮೇಲೆ ಅದೇನಾಗುತ್ತೆ ಡ್ರೈಯಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಇಲ್ಲಿ ಪ್ರಿಪೇರ್ ಟು ಡ್ರೈ ಆಪ್ಷನ್ ಇರೋದ್ರಿಂದ ಏನಂತ ಹೇಳಿದ್ರೆ ಸೊ ಇದು ಆಲ್ರೆಡಿ ರೆಡಿ ಇರುತ್ತೆ ಡ್ರೈ ಮಾಡೋದಕ್ಕೆ. ನನಗೇನಂದರೆ ಟೈಮ್ ಕೂಡ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸೊ ನಾವು ವಾಷರ್ ಡ್ರೈಯರ್ಸ್ ಅಂತ ಬಂದಾಗ ಸೊ ವಾಶ್ ಟವರ್ ಇರ್ಬೋದು ಅಥವಾ ನಾರ್ಮಲ್ ವಾಷರ್ ಡ್ರೈಯರ್ಸ್ ಇರ್ಬೋದು. ಸೊ ಮತ್ತು ಟೈಮ್ ಕನ್ಸಂಪ್ಷನ್ ಜಾಸ್ತಿ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಏಕೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡ್ರೈ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ಎಕ್ಸಾಂಪಲ್ ಏನಿಲ್ಲ, ಇವಾಗ ನಾನು ಸೊ ಮಷೀನಲ್ಲಿ ವಾಶ್ ಮಾಡ್ತಾ ಇಲ್ಲ, ಬೈ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅದು 1 kg ಬಟ್ಟೆ ಇರಲಿ ಅಥವಾ 10 kg ಬಟ್ಟೆ ಇರಲಿ, ಒಂದು ವಾಷಿಂಗ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಮಿನಿಮಮ್ 6 to 7 hours ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ಟೆನ ನಾವು ನೆನೆಸ್ತೀವಿ, ಅದಾದಮೇಲೆ ವಾಶ್ ಮಾಡ್ತೀವಿ, ಜಾಲಿಸ್ತೀವಿ. ಸೊ ಅದು ಡ್ರೈ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಸೊ ಓಪನ್ ಸನ್ಲೈಟಲ್ಲಿ ನಾನು ಡ್ರೈ ಮಾಡಬೇಕು ಬಟ್ಟೆಗಳನ್ನ ಅಂತ ಹೇಳಿದ್ರೆ ಸೊ ಒಂದು 3 hours ಆದರೂ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ಕಸ್ಟಮರ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ನಮಗೆ ಸ್ವಲ್ಪ ಡ್ರೈ ಫಾಸ್ಟ್ ಆಗಿರಬೇಕು, ನಾವು ಮಷಿನ್ ತೊಗೊತಾ ಇರೋದೇ ಆ ನೆಸೆಸಿಟಿಗೋಸ್ಕರ ಅಂತ ಹೇಳಿದಾಗ ಸೊ ಇದರಲ್ಲಿ ಬಂದು ಸೊ 59 minutes ಒಳಗಡೆ ವಿತಿನ್ 59 minutesಲ್ಲಿ ನೀವು ಸೊ ಮಷೀನಲ್ಲಿ ಕಂಪ್ಲೀಟ್ ಏನೋ ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ. ಅವ್ರು ಜಾಸ್ತಿ ಆಯ್ತು ಕಣೋ ಲೈ ಹೋಗ್ರ ಕಡೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವಂತ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ಎಲ್ಲೆಲ್ಲೋ ಹೋಗ್ತಾ ನನಗೆ ಒಂಥರ ಮರ್ತಂಗೆ ಆಯ್ತೈತೆ. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ 59 minutes ಒಳಗಡೆ ಸೊ ಕಂಪ್ಲೀಟ್ ವಾಶ್ ಪ್ಲಸ್ ಡ್ರೈ 100% ನಾವು ಮಾಡ್ಕೊಬೋದಿರುತ್ತೆ. ಸೊ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಸೊ 3 kgಗಿಂತ ಕಡಿಮೆ ಬಟ್ಟೆಗಳನ್ನ ನಾವೇನಾದರೂ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಕ್ವಿಕ್ ವಾಶ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ನೀವು ಕ್ವಿಕ್ ವಾಶ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಪ್ರಿಪೇರ್ ಟು ಡ್ರೈನ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ವಿತಿನ್ 59 minutes ಒಳಗಡೆ ಸೊ ವಾಷಿಂಗ್ ಸೈಕಲ್ ಬಂದು ಅಪ್ರಾಕ್ಸಿಮೇಟ್ಲಿ 20 minutes ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸೊ ರಿಮೈನಿಂಗ್ 30 minutes ಅಪ್ರಾಕ್ಸಿಮೇಟ್ ಟೈಮಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಬಟ್ಟೆಗಳು ಬಂದು ನಮಗೆ ಕಂಪ್ಲೀಟ್ಲಿ ಡ್ರೈ ಇರುತ್ತೆ, ರೆಡಿ ಟು ವೇರ್. ಇವಾಗ ನಮ್ಗೆ ಏನಂತ ಹೇಳಿದ್ರೆ ಇದರಲ್ಲಿ ಲೈಕ್ ವಾಷರ್ ಮತ್ತು ಡ್ರೈಯರ್ ಎರಡರಲ್ಲೂ ಕೂಡ ಕಸ್ಟಮೈಸೇಷನ್ ಆಪ್ಷನ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಿಕ್ಸ್ ಫ್ಯಾಬ್ರಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಸೊ ಅದ್ರ ಜೊತೆಗೆ ಇವಾಗ ವಾಷಿಂಗಲ್ಲಿ ನಾನು ಯಾವ ಥರ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಬೇಕಂದರೆ ನಾವು ಅದರದ್ದು ವಾಷಿಂಗ್ ಸೈಕಲ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾರ್ಮಲ್ ವಾಶ್ ಬೇಕು ಅಂದರೆ ನಾರ್ಮಲ್ ಇಟ್ಕೊಬೋದು. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸ್ಟೈನ್ಸ್ ಇರೋ ಬಟ್ಟೆಗಳಿತ್ತು ಅಂದರೆ ಇಂಟೆನ್ಸಿವ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇಲ್ಲ ಕಸ್ಟಮರ್ ಏನಾದರೂ ತುಂಬ ಗಲೀಜಿರೋ ಬಟ್ಟೆಗಳು 3 to 4 days ಆ ಬಟ್ಟೆಗಳೆಲ್ಲ ಒನ್ ಟೈಮಲ್ಲಿ ಏನಾದರೂ ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಬೇಕು ಅಂದರೆ ನಾವು ಪ್ರೀ ವಾಶ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದಿರುತ್ತೆ. ಸೊ ಅದ್ರ ಜೊತೆಗೆ ಏನಂದರೆ ರಿನ್ಸು, ಸ್ಪಿನ್ನಿಂಗು, ಸೊ ಇದೆಲ್ಲ ಬಂದು ಏನಂದರೆ ಕಾಮನ್ ಆಗಿ ನಮ್ಗೆ ಎಲ್ಲದರಲ್ಲೂ ಕೊಟ್ಟಿರ್ತಾನೆ. ಅದೇ ಥರನೇ ಇದರಲ್ಲೂ ಕೂಡ ನಾವು ಟೆಂಪ್ರೇಚರು ಮತ್ತು ಸ್ಪಿನ್ನಿಂಗ್ ಸ್ಪೀಡ್ನ ಕಸ್ಟಮೈಸ್ ಮಾಡಿ ಯೂಸ್ ಮಾಡ್ಬೋದು. ಸೊ ಟೆಂಪ್ರೇಚರ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಆಪ್ಷನ್ ಇರುತ್ತೆ. ಪ್ಲಸ್ ಟರ್ಬೋ ವಾಶ್ 360 ಆಪ್ಷನ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಾದರೂ ನೀವು ಆಫ್ ದಿ ಲೋಡ್ ಏನಾದರೂ ವಾಶ್ ಮಾಡ್ತಾ ಇದ್ದೀರಾ ಅಂದರೆ ಟರ್ಬೋ ವಾಶ್ 360 ಸೆಲೆಕ್ಟ್ ಮಾಡ್ಕೊಂಡಾಗ 39 minutesಲ್ಲಿ ವಾಶು, ರಿನ್ಸು, ಸ್ಪಿನ್ 3 ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಕೂಡ ಏನಂತ ಹೇಳಿದ್ರೆ 4 ವಾಟರ್ ಜೆಟ್ಸ್ ಯೂಸ್ ಮಾಡಿರ್ತಾರೆ.
ಸೊ 4 ಕಡೆಯಿಂದ ಏನಂತ ಹೇಳಿದ್ರೆ ವಾಟರ್ ಜೆಟ್ಸ್ ಬರೋದ್ರಿಂದ ನಮಗೆ ಮೇನ್ಲಿ ಬಂದು ರಿನ್ಸಿಂಗ್ ಟೈಮ್ನ ರಿಡ್ಯೂಸ್ ಮಾಡುತ್ತೆ. ವಾಷಿಂಗ್ ಕ್ವಾಲಿಟಿಯಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಆಫ್ ದಿ ಲೋಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಡೈಲಿ ಅಥವಾ ಆಲ್ಟರ್ನೇಟ್ ಡೇಸಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಸೊ ಇನ್ಸ್ಟೆಡ್ ಆಫ್ ಮಿಕ್ಸ್ಡ್ ಫ್ಯಾಬ್ರಿಕ್ಕು ಸೊ ನಾವು ಬೇಕಂತ ಹೇಳಿದ್ರೆ ಟರ್ಬೋ ವಾಶ್ ಆಪ್ಷನ್ನ ಕೂಡ ಯೂಸ್ ಮಾಡ್ಬೋದಿರುತ್ತೆ. ಸೇಮ್ ಅದೇ ಥರನೇ ಇವಾಗ ನಮಗೆ ಡ್ರೈಯರಲ್ಲಿ ಕೂಡ ಕೆಲವೊಂದು ಆಪ್ಷನ್ಸ್ಗಳಿರುತ್ತೆ. ಸೊ ಇದರಲ್ಲಿನೂ ನಾವು ಏನಂತ ಹೇಳಿದ್ರೆ ಡ್ರೈ ಮೋಡ್ನ ನಾವು ಸೆಲೆಕ್ಟ್ ಮಾಡ್ಕೊಬೋದಿರುತ್ತೆ. ಸೊ ಡ್ರೈ ಮೋಡಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಟೈಮ್ ಡ್ರೈ ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಇವಾಗ ನಾನು ಮಿಕ್ಸ್ಡ್ ಫ್ಯಾಬ್ರಿಕ್ ಇಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ಸ್ಮಾರ್ಟ್ ಪೇರಿಂಗ್ ಆಪ್ಷನ್ಸ್ ಲೈಕ್ ವರ್ಕ್ ಆಗುತ್ತೆ. ಸೊ ಇವಾಗ ಅದರಲ್ಲಿ ಏನಾದರೂ ನಮಗೆ ಟೈಮ್ ಡ್ರೈ ಬೇಕು ಅಂತ ಹೇಳಿದ್ರೆ ಟೈಮ್ನ ಕೂಡ ನಾವು ಇಟ್ಕೊಂಬೋದಿರುತ್ತೆ, ಸೆಲೆಕ್ಟ್ ಮಾಡ್ಬೋದು. ಸೊ ಈ ಥರ ಟೈಮ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸೊ ಆ್ಯಂಟಿ ಕ್ರೀಸ್ ಅಂತೇಳಿ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಆ್ಯಂಟಿ ಕ್ರೀಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಕೆಲವೊಂದಿಗೆ ಆಫೀಸ್ ವೇರ್ಸು ಅಥವಾ ಸ್ಕೂಲ್ ಯೂನಿಫಾರ್ಮ್ಸು ಅಯನ್ ಮಾಡಿ ನಾವೇನು ವೇರ್ ಮಾಡ್ತೀವಿ ಸೊ ಈ ಥರದ ಬಟ್ಟೆಗಳೆಲ್ಲ ನಾವು ಡ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಆ್ಯಂಟಿ ಕ್ರೀಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ರಿಂಕಲ್ಸ್ ಲೆವೆಲ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ನಾರ್ಮಲ್ ವಾಷರ್ ಡ್ರೈಯರಲ್ಲಿ ನಾವೇನು ಡ್ರೈ ಮಾಡಿದ್ರೆ ರಿಂಕಲ್ಸ್ ಇರುತ್ತಲ್ಲ ಸೊ ಅಷ್ಟು ರಿಂಕಲ್ಸ್ ನಮ್ಗೆ ಇದರಲ್ಲಿ ಬರಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಇದು ಬಂದು ಹೀಟ್ ಪಂಪ್ ಡ್ರೈಯರ್ ಇರೋದ್ರಿಂದ ರಿಂಕಲ್ಸ್ ಲೆವೆಲ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ವಿತ್ ಏನಂದರೆ ಕಂಪ್ಲೀಟ್ಲಿ ಡ್ರೈ ಆಗುತ್ತೆ. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕಂಡೆನ್ಸರ್ ಕೇರ್ ಆಪ್ಷನ್ ಕೂಡ ಇಲ್ಲೇ ಕೊಟ್ಟಿರ್ತಾನೆ. ಸೊ ಮೀನ್ಸ್ ಏನಂತ ಹೇಳಿದ್ರೆ ಇದೆಲ್ಲ ನಾವು ಏನಾದರೂ ಲೈಕ್ ವಾಷಿಂಗ್ ಮಿಷಿನಿಗೆ ಯಾವ ಥರ ಟಪ್ ಕ್ಲೀನ್ ಆಪ್ಷನ್ ಇರುತ್ತೆ ಸೇಮ್ ಅದೇ ಥರನೇ ಕಂಡೆನ್ಸರ್ ಕೇರ್. ಇವಾಗ ನಾನು ರಿಮೂವ್ ಮಾಡಿ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ಆಟೋಮೆಟಿಕಲಿ ಏನಂದರೆ ಕಂಡೆನ್ಸರ್ ಕೇರ್ನ ನೀವು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಅದೆಲ್ಲ ಬಂದು ಕ್ಲೀನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ವಿತ್ ಡ್ರಮ್ ಕೇರ್ ಆಪ್ಷನ್ ಕೂಡ ಇದರಲ್ಲೇ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ಯಾವುದೂ ನಾವೇನಂದರೆ ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು ಅಥವಾ ಕ್ಲೀನ್ ಮಾಡಬೇಕು ಸೊ ಇದು ಯಾವುದೂ ನೆಸೆಸಿಟಿ ಇಲ್ಲ. ಸೊ ಆಲ್ಮೋಸ್ಟ್ ಏನಿದೆ ಸೊ ಲೈಕ್ ಮೇಂಟೆನೆನ್ಸ್ ಎಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಮಷೀನಲ್ಲೇ ಕೊಟ್ಟಿರ್ತಾನೆ. ಸೊ ಮತ್ತು ಇದು ಕನೆಕ್ಟಿವಿಟಿ ಅಂತ ಬಂದಾಗ ಏನಂತ ಹೇಳಿದ್ರೆ ಸೊ ಇದು ಡ್ರೈಯರ್ ಬರುತ್ತೆ, ಸೊ ವಾಷರ್ ಇರುತ್ತೆ. ಸೊ ಎರಡು ಒಂದೇ ಯೂನಿಟಲ್ಲಿ ಕನ್ಸೀಲ್ಡ್ ಆಗಿದ್ರು. ಸೊ ಇದಕ್ಕೆ ಏನಂತ ಹೇಳಿದ್ರೆ ಸಪ್ರೇಟ್ ಪ್ಲಗ್ ಪಾಯಿಂಟ್ಸ್ ಬೇಕಾಗುತ್ತೆ. ಸೊ 15 amps ಪ್ಲಗ್ ಪಾಯಿಂಟು 2 ಪ್ಲಗ್ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ವಾಷರು ಮತ್ತು ಡ್ರೈಯರ್ ಏನಿರುತ್ತೆ ಇದಕ್ಕೆ ಸಪ್ರೇಟಾಗಿ ಇಂಡಿಪೆಂಡೆಂಟ್ ಪ್ಲಗ್ ಪಾಯಿಂಟ್ಸ್ ಬೇಕಾಗುತ್ತೆ. ಸೊ ಬಟ್ ಪ್ಲಗ್ ಪಾಯಿಂಟ್ ನಮ್ಗೆ ಇಂಡಿಪೆಂಡೆಂಟ್ ಆಗಬೇಕಾದ್ರೂ ಕೂಡ ಔಟ್ಲೆಟ್ ಪೈಪ್ ಏನಿರುತ್ತಲ್ಲ ಸೊ ಅದು ಬಂದು ಏನಂತ ಹೇಳಿದ್ರೆ ಸಿಂಗಲ್ ಔಟ್ಲೆಟೇ ಇರುತ್ತೆ. ಎರಡು ಕೂಡ ಏನಂತ ಹೇಳಿದ್ರೆ ಸೊ ಒಂದೇ ಕಡೆಯಿಂದ ಔಟ್ಲೆಟ್ ಕೊಟ್ಟಿರ್ತಾರೆ. ಇದಕ್ಕೆ ಮತ್ತೆ ನಾನು ಏನಂದರೆ ಎರಡೆರಡು ಔಟ್ಲೆಟ್ ಪೈಪ್ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ಇನ್ಲೆಟ್ ಪೈಪ್ ವಾಷರಿಗೆ ಮಾತ್ರ ಬರುತ್ತೆ, ಡ್ರೈಯರ್ಗೆ ಇನ್ಲೆಟ್ ಪೈಪ್ ಏನು ಬರೋದಿಲ್ಲ ನಮಗೆ. ಸೊ ಹಂಗಾಗಿ ಏನಂತ ಹೇಳಿದ್ರೆ ಕನೆಕ್ಟಿವಿಟಿ ಕೂಡ ನಮ್ಗೆ ಏನಂದರೆ ಈಸಿ ಆಗಿರುತ್ತೆ. ಇದು ಅಷ್ಟೇ ನಮಗೇನಿದೆ ವಿತ್ ಸ್ಮಾರ್ಟ್ ಥಿಂಕ್ಯೂ ಅಪ್ಲಿಕೇಶನ್ ಏನು ಬರುತ್ತೆ, ಸ್ಮಾರ್ಟ್ ಥಿಂಕ್ಯೂ ಅಪ್ಲಿಕೇಶನ್ ಥ್ರೂ ಬೇಕಾದ್ರೆ ನಾವು ಇದನ್ನು ಕೂಡ ಆಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಕೂಡ ನಮ್ಗೆ ಏನಂದರೆ ಥಿಂಕ್ಯೂ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡಿ ಮಷಿನ್ ಜೊತೆಗೆ ಪೇರ್ ಮಾಡ್ಕೊಂಡಿದ್ದೀವಿ ಮೊಬೈಲ್ನ ಅಂತ ಹೇಳಿದ್ರೆ ಡೌನ್ಲೋಡ್ ಸೈಕಲ್ಸ್ ಆಪ್ಷನ್ಸ್ ಇರುತ್ತೆ. ಇವಾಗ ಏನಿದೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಬಂದು ರೆಗ್ಯುಲರ್ ಆಗಿ ಯೂಸ್ ಮಾಡೋದು 7 to 8 ವಾಶ್ ಪ್ರೋಗ್ರಾಮ್ಸ್ನ ಕೊಟ್ಟಿರ್ತಾರೆ. ಸೊ ಇದು ಬಿಟ್ಟು ಮೋರ್ ದ್ಯಾನ್ 20 ವಾಶ್ ಪ್ರೋಗ್ರಾಮ್ಸ್ನ ಬಂದು ಏನಂದರೆ ನಾನು ಡೌನ್ಲೋಡ್ ಸೈಕಲ್ ಥ್ರೂ ಯೂಸ್ ಮಾಡ್ಬೋದು. ಸೇಮ್ ಮೇಂಟೆನೆನ್ಸು ಮತ್ತು ಸರ್ವಿಸ್ ರಿಮೈಂಡರ್ಸು ಏನೇ ಇತ್ತು ಅಂತ ಹೇಳಿದ್ರು ಸೊ ಆಟೋಮೆಟಿಕಲಿ ನಿಮಗೆ ಪಾಪಪ್ ಆಗುತ್ತೆ ಯಾವ ಮೊಬೈಲಿಗೆ ನೀವು ಕನೆಕ್ಟ್ ಮಾಡ್ಕೊಂಡಿರ್ತೀರ ಅದಕ್ಕೆ. ಸೊ ವಿತ್ ಏನಾದರೂ ಲೈಕ್ ಇಶ್ಯೂಸ್ ಇತ್ತು ಮಷೀನಲ್ಲಿ ಅಂತ ಹೇಳಿದ್ರೆ ಸ್ಮಾರ್ಟ್ ಡಯಾಗ್ನೈಸ್ ಆಪ್ಷನ್ ಇದರಲ್ಲಿ ಇರುತ್ತೆ. ಆಟೋಮೆಟಿಕಲಿ ಡಯಾಗ್ನೈಸ್ ಆಗೋದ್ರಿಂದ ಏನೇ ಒಂದು ಇಶ್ಯೂಸ್ ಇತ್ತು ಅಂದರೆ ಸೊ ಯಾವ ಕಸ್ಟಮರ್ ಮೊಬೈಲ್ ಜೊತೆಗೆ ಪೇರ್ ಮಾಡ್ಕೊಂಡಿರ್ತಾರೆ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಸರ್ವಿಸ್ ರಿಕ್ವೆಸ್ಟ್ ಇರ್ಬೋದು ಇದೆಲ್ಲ ಬಂದು ಏನಂದರೆ ಥ್ರೂ ಅಪ್ಲಿಕೇಶನ್ ಕೂಡ ನಾವು ರೈಸ್ ಮಾಡ್ಬೋದು. ನಾನು ಬೆನಿಫಿಟ್ಸ್ ಹೇಳ್ತಾ ಇದ್ರೆ ಅದು ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಈಗ ಆಲ್ರೆಡಿ ನಾವು ಸ್ಮಾರ್ಟ್ ಥಿಂಕ್ಯೂ ಅಪ್ಲಿಕೇಶನ್ ಕನೆಕ್ಟ್ ಯಾವ ಥರ ಮಾಡಬೇಕು ಅದ್ರ ಬೆನಿಫಿಟ್ಸ್ ಎಲ್ಲ ಏನಿದೆ ಅದರದ್ದು ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡಿರ್ತೀವಿ. ಸೊ ಆ ವಿಡಿಯೋದು ಲಿಂಕ್ ಬಂದು ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ. ಇನ್ ಕೇಸ್ ಏನಾದರೂ ಅದು ನೀವು ನೋಡಿಲ್ಲ ಅಥವಾ ಏನಾದರೂ ನಿಮ್ಗೆ ಅದ್ರ ಬಗ್ಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಅದರಲ್ಲಿ ಒಂದ್ಸಲಿ ಬೇಕಂದರೆ ನೀವು ನೋಡ್ಬೋದಿರುತ್ತೆ. ಇದು ಕೂಡ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ 2 years ಬಂದು ಪ್ರಾಡಕ್ಟ್ ವಾರಂಟಿ ಇರುತ್ತೆ. ಸೊ 10 years ಬಂದು ಇದ್ರದ್ದು ನಮ್ಗೆ ಏನಂದರೆ ಮೋಟರ್ ವಾರಂಟಿ ಕೊಟ್ಟಿರ್ತಾರೆ. ಮತ್ತು ಇದು ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಸೊ ದುಬಾರಿ ವಾಷಿಂಗ್ ಮಿಷಿನ್ ಅಂತೇಳಿ. ಸೊ ಹೌದು ಇದು ಲೈಕ್ ದುಬಾರಿ ವಾಷಿಂಗ್ ಮಿಷಿನೇ ಬರುತ್ತೆ. ಸೊ ಈ ಪ್ರಾಡಕ್ಟ್ದು MRP ಪ್ರೈಸ್ ಬಂದು 2,75,000 ಇರುತ್ತೆ. ಸೊ ಬಟ್ ಇದರದ್ದು ನಮಗೆ ಸೆಲ್ಲಿಂಗ್ ಪ್ರೈಸ್ ಎಲ್ಲ ಏನಿತ್ತು ರೆಗ್ಯುಲರ್ ಸೆಲ್ಲಿಂಗ್ ಪ್ರೈಸ್ ಬಂದು ಅರೌಂಡ್ 2,35,000 ಇರ್ತಾಯಿತ್ತು. ಬಟ್ ಇವಾಗ ಬಂದು ಏನಂದರೆ ರೀಸೆಂಟ್ಲಿ ಫೆಸ್ಟಿವಲ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಕೆಲವೊಂದು ಆಫರ್ಸ್ಗಳು ಸ್ಟಾರ್ಟ್ ಆಗಿದೆ. ಪ್ಲಸ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಪ್ರೈಸಿಂಗಲ್ಲೇ ಹ್ಯೂಜ್ ಡ್ರಾಪ್ ಮಾಡಿದ್ದಾರೆ. ಸೊ ಅರೌಂಡ್ 50,000ವರೆಗೆ ಏನಂದರೆ ಪ್ರೈಸ್ ರೆಡ್ಯೂಸ್ ಆಗಿದೆ ಇವಾಗ ಈ ಪ್ರಾಡಕ್ಟು. ಸೊ 1,80,000 ಅಪ್ರಾಕ್ಸಿಮೇಟ್ಲಿ ಈ ಥರ ಪ್ರೈಸಸ್ ಇರುತ್ತೆ. ನಾವು ಪ್ರೈಸ್ ಎಕ್ಸಾಕ್ಟಾಗಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕಸ್ಟಮರ್ಗೆ ಕೆಲವೊಂದು ಕನ್ಸ್ಯೂಮರ್ ಆಫರ್ಸ್ ಕೂಡ ರನ್ ಆಗ್ತಾ ಇರುತ್ತೆ. ಫೈನಾನ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಬಂದು ಫಿಕ್ಸ್ಡ್ EMI ಸ್ಕೀಮ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಥ್ರೂ ಏನಾದರೂ ಪರ್ಚೇಸ್ ಮಾಡೋ ಪ್ಲಾನ್ ಮಾಡ್ತಾರೆ ಕಸ್ಟಮರ್ಸ್ ಅಂತ ಹೇಳಿದ್ರೆ ಸೊ ಅಲ್ಲಿ EMI ಆಪ್ಷನು ಸಿಗುತ್ತೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು 10,000ವರೆಗೆ ಇನ್ಸ್ಟಂಟ್ ಡಿಸ್ಕೌಂಟ್ಸ್ ಕೂಡ ಅಪ್ಲಿಕೇಬಲ್ ಇರುತ್ತೆ ಈ ಮಾಡಲ್ಸ್ಗಳಿಗೆಲ್ಲ ಬಂದುಬಿಟ್ಟು. ಸೊ ಇನ್ ಕೇಸ್ ಯಾರಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಥವಾ ಲೈಕ್ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಯಾಕೆ ನಮ್ಮ ನಂಬರ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ 9663578011 ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೂಡ ಆ್ಯಡ್ ಮಾಡಿರ್ತೀವಿ. ಇನ್ ಕೇಸ್ ಏನಾದರೂ ಮಾಡಲ್ ರಿಲೇಟೆಡ್ ಡೌಟ್ಸ್ ಇತ್ತು ಸೊ ಅಥವಾ ಏನಾದರೂ ಪರ್ಚೇಸ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ ಈಗ ಫೆಸ್ಟಿವಲ್ ಆಫರ್ಸ್ ಎಲ್ಲ ಏನಿರುತ್ತೆ ಅಂತ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ನಮಗೆ ಕಾಲ್ ಮಾಡ್ಬೋದು. ಸೊ ಇದ್ರದ್ದು ಏನು ಆಫರ್ಸ್ಗಳು ರನ್ನಿಂಗ್ ಆಗ್ತಾ ಇದೆ ಯಾಕೆಂದರೆ ದಸರಾ ಮತ್ತು ದೀಪಾವಳಿ ಆಫರ್ಸ್ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಏನೇ ಡೌಟ್ಸ್ ಇತ್ತು ಅಂದರೆ ಬೇಕಾದರೆ ಕಾಲ್ ಮಾಡಿ. ಸೊ ಏನಿದೆ ಅದ್ರ ಬಗ್ಗೆ ನಾವು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿ. ಇದಿಷ್ಟು ಏನಂತ ಹೇಳಿದ್ರೆ ವಾಚ್ ಟವರ್ ವಿಡಿಯೋ ಡೆಮೋ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ಸೊ ಅದೇ
ರೀತಿ ಏನಂತ ಹೇಳಿದ್ರೆ ಸೊ ಈ ಥರದ ವಾಷಿಂಗ್ ಮಿಷಿನ್ಸು ಮತ್ತು ಡೆಮೋ ವೀಡಿಯೋಸ್ ಏನಂದರೆ ಇವಾಗ ನಮ್ಮ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟು ನಮಗೆ ಸಿಗಲ್ಲ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಸೊ ಅಥವಾ ನೋಡಿರಲ್ಲ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಗೆ ಸೊ ಆದಷ್ಟು ಶೇರ್ ಮಾಡಿ, ಸೊ ಅವ್ರಿಗೂ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿ. ಸೊ ಇದಿಷ್ಟು ಈ ಡೆಮೋ ವಿಡಿಯೋ ಆಗಿತ್ತು. ಧನ್ಯವಾದಗಳು.